ಕಡೆಯಿಂದ ಕನೆಕ್ಟಿವಿಟಿ ಆಗಿದೆ ಅದರಿಂದ. ಬಟ್ ಇನ್ನೂ ಒಂದು ಕಡೆ ನಾನು ರಾಜಕಾಲುವೆಗೆ ದಾರಿ ಮಾಡ್ತೀನಿ, ಅವಾಗ ಈ ಇಶ್ಯೂನೂ ಕೂಡ ಇರಲ್ಲ. ಈಗ ಸದ್ಯಕ್ಕೆ ನೀನು ಈ ಸಮಸ್ಯೆನ ನಿನ್ನ ಅರ್ಥದಲ್ಲಿ ನೀನು ಬಗೆಹರಿಸಲ್ಲ. ನಾನು ಹೇಳಬೇಕಾದ್ರೆ ನಾವು ರಾಜಕಾಲುವೆಗೆ ಎಲ್ಲೆಲ್ಲಿ ರಾಜಕಾಲುವೆ ಅದನ್ನು ಎವ್ರಿ 3 months ಅಥವಾ 5 months ಡೀಸಿಲ್ಟ್ ಮಾಡೋದಕ್ಕೆ ಈ ಥರ ಗಿಡಗಳನ್ನು ಕ್ಲೀನ್ ಮಾಡಿಕೊಂಡು ಕ್ಲೀನ್ ಆಗಬೇಕು. ಬರೀ ನೀರು ಕಾಣಬೇಕು, ಇಷ್ಟೆಲ್ಲ ಗಲೀಜಾಗಿ ಕಾಣಬಾರ್ದು, ಅಕ್ವರ್ಡಾಗೆ ಕಾಣಬಾರ್ದು. ಅದನ್ನು ಪ್ರಾವಿಷನ್ ಮಾಡಿ ಪ್ರತಿ ಜಾಗದಲ್ಲಿ ನಾವು ವಿಸಿಟ್ ಮಾಡ್ತೀವಿ. ಏನು ನಗರೋತ್ಥಾನ 20 ಕೋಟಿದ ಕೆಲಸ ಆಗಿಲ್ಲ ಅಂತ ಪದೇ ಒಂದು 6 ತಿಂಗಳಿಂದ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ತೆರೆ ಎಳೆದಿದ್ದೀವಿ. 2 ತಿಂಗಳಲ್ಲಿ ಏನು 20 ಕೋಟಿ ಅನುದಾನದ್ದು ನಗರೋತ್ಥಾನದ್ದು ಕೆಲಸ, ಇದು ಒಂದು ಕೆಲಸ. ನಗರೋತ್ಥಾನ ಒಂದು ಪಾರ್ಟ್ ಆಫ್ ವರ್ಕ್ ಇದೆ ಸರ್. ನಾವು ನಗರೋತ್ಥಾನದ್ದು ನಾವೇನು 20 ಕೋಟಿ ಅನುದಾನದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. 60 days ಟೈಮ್ ಕೇಳಿದ್ದೀವಿ. 60 days ಟೈಮಲ್ಲಿ ಪ್ರತಿ ವಾರ್ಡಲ್ಲಿ 60ರಿಂದ 75 ಲಕ್ಷದ ಅನುದಾನದಲ್ಲಿ ರೋಡ್ಸು, ಡ್ರೈನ್ಸು, ಫುಟ್ಪಾತ್ ಇನ್ಫ್ರಾಸ್ಟ್ರಕ್ಚರ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಪ್ರತಿ ಜಾಗದಲ್ಲಿ ವಿಸಿಟ್ ಮಾಡ್ತೀವಿ. ಪ್ರತಿ ಕೌನ್ಸಿಲರ್ನ, ನಗರಸಭೆ ಅಧ್ಯಕ್ಷರನ್ನ, ಅಲ್ಲಿ ಯಾರು ಸಿಟ್ಟಿಂಗ್ ಕೌನ್ಸಿಲರ್ ಇದ್ದಾರೆ ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಪ್ರೋಗ್ರೆಸ್ ನೋಡ್ತೀವಿ. ಕೆಲಸ ಕಂಪ್ಲೀಟ್ ಆಗುತ್ತೆ. ಈ ಅನುದಾನ 2 ವರ್ಷದ ಹಿಂದೆ ಒದ್ದಾಡಿ ಕೋರ್ಟ್ ಕಟ್ಕಟೆಯಲ್ಲಿ ಹೈಕೋರ್ಟಲ್ಲಿ ನಿಂತ್ಕೊಂಡು ಟೆಂಡರ್ಗೆ ಫೈಟ್ ಮಾಡಿ ನಾವು 6 ತಿಂಗಳು ತಂದಿದ್ದಂಥ ಅನುದಾನ ಕಾರಣಾಂತರಗಳಿಂದ ಒಬ್ಬರೇ ಕಾಂಟ್ರಾಕ್ಟ್ರು 5-6 ತಾಲೂಕಲ್ಲಿ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿ ಅವರಿಗೆ ಆಗಿದ್ದರಿಂದ ಈ ಕೆಲಸ ನಿಧಾನ ಆಗಿದೆ. ಈಗ ಸಬ್ ಕಾಂಟ್ರಾಕ್ಟರ್ ತೊಗೊಂಡಿದ್ದೀವಿ. ಕಮಿಷನರು, AW ಅವರು ಇನ್ನೊಂದು ಹೋಮ್ವರ್ಕ್ ಮಾಡಿಕೊಂಡು ನಮ್ಮಲ್ಲೇ ಲೋಕಲ್ ಕಾಂಟ್ರಾಕ್ಟರ್ಸ್ಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. 2-3 ತಿಂಗಳಲ್ಲಿ ಅಟ್ ಎ ಟೈಮ್ 10 ವಾರ್ಡ್ಸಲ್ಲಿ ಕೆಲಸ ಶುರುವಾಗುತ್ತೆ. ಟೋಟಲ್ 19 ಕೋಟಿ ಅನುದಾನ. ಪ್ರೋಗ್ರೆಸ್ಸಲ್ಲಿ ಒಂದು 5-6 ಕೋಟಿ ಕೆಲಸ ನಡೀತಾ ಇದೆ. ಎಲ್ಲ ವಾರ್ಡಲ್ಲೂ ನಾವು ಕೆಲಸ ವಿಸಿಟ್ ಮಾಡ್ತೀವಿ. ಪ್ರತಿ ವಾರ್ಡಲ್ಲಿ 60 ಲಕ್ಷದ ಕೆಲಸ ಆಗುತ್ತೆ. ರೋಡ್ ಕೆಲಸನೇ 60 ಲಕ್ಷದ ಆಗುತ್ತೆ. ರೋಡು, ಡ್ರೈನು 60-75 ಒಂದು ವಾರ್ಡ್ಗೆ ಅಲೋಕೇಟ್ ಆಗಿರುವಂಥದ್ದು. ಯಾವುದೂ ತಾರತಮ್ಯ ಇಲ್ಲ. 35 ವಾರ್ಡ್ಸಲ್ಲೂ 20 ಕೋಟಿ ಅನುದಾನದಲ್ಲಿ ರೋಡ್ಸ್ ಆಗೇ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ. ಪ್ರತಿ ವಾರ್ಡಲ್ಲೂ ನಾವು ಅದನ್ನೇ ಈ ವಾರ್ಡಲ್ಲಿ ಜಾಸ್ತಿ, ಆ ವಾರ್ಡಲ್ಲಿ ಕಡಿಮೆ ಅಂತ ಯಾವುದೂ ತಾರತಮ್ಯ ಮಾಡಿಲ್ಲ. ಕಾರಣಗಳು ಏನೇ ಆಗಿರ್ಬೋದು, ಡಿಲೇ ಆಗಿದೆ. ಈಗ ನಾವು ನಮ್ಮ ಲೋಕಲ್ ಕಾಂಟ್ರಾಕ್ಟರ್ಸ್ಗೆ ಹಿಡಿದು ಸಬ್ ಕಾಂಟ್ರಾಕ್ಟರ್ನ ಕೊಟ್ಟು ನಾವು ಅವ್ರ ಹತ್ರ ಕೆಲಸ ತಗೊಳ್ಳೋವಂಥ ಕೆಲಸ ಮಾಡ್ತಾ ಇದ್ದೀವಿ. ವಾರ್ ಫುಟ್ಟಲ್ಲಿ ಕೆಲಸ ಮಾಡ್ತೀವಿ. ಯಾವ ಕೆಲಸನೂ ನಿಲ್ಲಲ್ಲ. ಇವತ್ತು ಪೂಜೆ ಮಾಡ್ತಾ ಇದ್ದೀವಿ ವಾರ್ಡ್ ನಂಬರ್ 7 ಅದಾದಮೇಲೆ ಎಲ್ಲೂ ಕೆಲಸ ನಿಲ್ಲ. ಮೇಡಮ್, ಇದು ವಾರ್ಡ್ಸಲ್ಲಿ ಕೆಲಸ ವಿಸಿಟ್ ಮಾಡ್ತೀವಿ. ಮಳೆ ಬಂದಾಗ ಏನು ಇನ್ನು ಮುಂದಕ್ಕೆ ಇಲ್ಲಿ ತೊಂದರೆ ಬರೋದಿಲ್ವಾ? ಖಂಡಿತ ಬರಲ್ಲ. ನಾವು ಟೆಕ್ನಿಕಲ್ಲಾಗೂ ಸೈಂಟಿಫಿಕ್ಕಾಗೂ ಏನೇನು ದಾರಿ ಇದೆ ಎಲ್ಲ ಹುಡುಕಿದ್ದೀವಿ. ಯಾವತ್ತೂ ನಾಳೆ ಇಲ್ಲಿ ಕೆಳಗಡೆ ಒಂದು ಸ್ಲಮ್ ಇದೆ, 1 ಇದೆಯೋ 2 ಇದೆಯೋ, ಯಾವ ಸ್ಲಮ್ಮು ಕೂಡ ನಾಳೆ ಸಫರ್ ಆಗದೆ ಇರೋಂಗೆ. ಅದಕ್ಕೆ ನಾವು ರಾಜಕಾಲುವೆ 2 ಕಡೆಯಿಂದ ತೆರವು ಮಾಡ್ಕೊತಾ ಇರ್ತೀವಿ. 2 ರಾಜಕಾಲುವೆ ಮಾಡ್ಕೊತಾ ಇರೋದು ಅದೇ ಒಂದು ಕಾರಣದಿಂದ. ಎವ್ರಿ 3 months 4 monthsಗೆ ಇವರೇ ರೆಗ್ಯುಲರಾಗಿ ಅನುದಾನ ಇಟ್ಕೊಂಡು ಎಲ್ಲೆಲ್ಲಿ ರಾಜಕಾಲುವೆಗಳಿದ್ದಾವೆ, ಇಲ್ಲಿರ್ಬೋದು, ಮೈನಿಂಗ್ ಏರಿಯಾದಿರ್ಬೋದು, ಎಲ್ಲ ರಾಜಕಾಲುವೆಗಳನ್ನ ಡೀಸೆಂಟ್ ಮಾಡುವಂಥ ಪ್ರೋಸೆಸ್ನ ಮಾಡೋದಕ್ಕೆ ಸೈಂಟಿಫಿಕ್ಕಾಗಿ ಮಾಡ್ತೀವಿ. ಅದೆಲ್ಲ ಹೇಗಿತ್ತು ಅನ್ನೋದನ್ನು ಜನ ಪ್ರಶ್ನೆ ಮಾಡಿ. ಇವತ್ತು ಹೇಗಿದೆ, ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಯಾವುದೇ ಒಂದು ಕೆಲಸ ಆಗಿಲ್ಲ. ಖಂಡಿತ ಅವರಿಗೆ ಹಕ್ಕಿದೆ ನನ್ನನ್ನು ಕೇಳೋಕ್ಕೆ. ಅವರಿಗೆ ನನ್ನ ಅಟೆನ್ಷನ್ ಎಲ್ಲಿ ತೋರಿಸ್ಬೇಕು, ಎಲ್ಲಿ ರೋಡ್ ಇಲ್ಲ, ಎಲ್ಲಿ ಸಮಸ್ಯೆ ಇದೆ, ಆ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಿ ಅಂತ ನನಗೆ ಹೇಳೋದು ತಪ್ಪಿಲ್ಲ. ಯಾಕಂದರೆ ನಾನು ಅದೇ ಕೆಲಸ ಮಾಡಬೇಕು ಅಂತ ಬಂದಿರೋ ಅಂಥವಳು. ಆದರೆ ನಾವು 20 ಕೋಟಿ ಕೆಲಸ 35 ವಾರ್ಡಲ್ಲೂ ಏನು ಕೆಲಸ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಈ 2 ತಿಂಗಳಾದಮೇಲೆ ಇನ್ನೂ ಏನಾದರೂ ಕುಂದುಕೊರತೆಗಳಿದ್ರೆ ಬರೀ 20 ಕೋಟಿಯಲ್ಲೇ KGF ಎಲ್ಲ ಸಮಸ್ಯೆನೂ ಮುಗಿಯಲ್ಲ. ಇನ್ನೂ ಬೇರೆ ಸಮಸ್ಯೆಗಳು. ಒಂದು ರೋಡ್ ಹಾಕ್ತೀವಿ, ಇನ್ನೂ 4 ರೋಡ್ ಬಿಟ್ಬಿಟ್ಟಿರ್ತೀವಿ ಹುರ್ಗಂಪೇಟೆಲ್ಲ. ನೆಕ್ಸ್ಟ್ ಫೇಸಲ್ಲಿ ಆ ರೋಡ್ ತಗೋತಾರೆ ಅನ್ನೋಂಥ ವಿಶ್ವಾಸ ಜನಕ್ಕೆ ಬರಬೇಕು. ಕೆಲಸ ಮಾಡೋರು ಸಿಕ್ಕಾಗ ಕೆಲಸ ಹೇಗೆ ತೊಗೋಬೇಕು, ಅವ್ರ ಹತ್ರ ಅಪ್ರೋಚ್ ಹೇಗೆ ಹಾಕಬೇಕು, ಪ್ರೆಸೆಂಟ್ ಹೆಂಗೆ ಮಾಡಬೇಕು ಅನ್ನೋದು ಬರಬೇಕಾಗತ್ತೆ. ಬೆಳಗ್ಗೆ ಆದರೆ ಪಬ್ಲಿಕ್ ಹತ್ರ ಇರ್ತೀವಿ, ಯಾವ ಏರಿಯಲ್ಲಿ ಇರ್ತೀವೋ ಅಲ್ಲಿನ ಸಮಸ್ಯೆ ಹೇಳಬೇಕು. ಇನ್ನೊಂದು ಏರಿಯಾಗೆ ಹೋದಾಗ ಅಲ್ಲಿನ ಸಮಸ್ಯೆ ಹೇಳಬೇಕು. ನೋಟ್ ಮಾಡ್ಕೊತಾರೆ. ನನ್ನ ಜೊತೆ ಕಮಿಷನರ್ ಇರ್ತಾರೆ, AW ಇರ್ತಾರೆ, ಅಧ್ಯಕ್ಷರು ಇರ್ತಾರೆ. ನೋಟ್ ಮಾಡ್ಕೊತೀವಿ. ಯಾವುದೋ ಒಂದು ಅನುದಾನ, ನಗರೋತ್ಥಾನನೇ ಅಲ್ಲ, SFC ಬರುತ್ತೆ, 15 ಫೈನಾನ್ಸ್ ಬರುತ್ತೆ, ಏನೇನು ಅನುದಾನ ಬರುತ್ತೋ ನಾವು ಇದನ್ನು ಮಹಾನಗರ ಪಾಲಿಕೆಗೆ ಪ್ರಪೋಸ್ ಮಾಡಿದ್ದೀವಿ ಸರ್ಕಾರದ ಹಂತದಲ್ಲಿ. ಮುಂದೆ ಬರುವಂಥ ದಿನದಲ್ಲಿ ನಗರಸಭೆ ಹಾಗೆ ಉಳ್ಕೊಳ್ಳಲ್ಲ. ಇವತ್ತು ಬರುವಂಥ ಗ್ರಾಂಟ್ಸ್ಗಿಂತ 10ರಷ್ಟು ಅನುದಾನ ಬರುತ್ತೆ. ಅದನ್ನೇ ನಾವು ನಂಬ್ಕೊಳ್ಳಲ್ಲ ಸರ್ಕಾರದ. ನಾವೇ ಏನೇನೋ ರಿಸೋರ್ಸಸ್ನ ಅಕ್ಯುಮುಲೇಟ್ ಮಾಡ್ಕೊತಾ ಇದ್ದೀವಿ. ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗುತ್ತೆ. ನಮಗೆ ನಗರಸಭೆಗೆ ರೆಗ್ಯುಲರ್ ಆಗಿ ರೆವೆನ್ಯೂ ಬರುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ಕೊಳ್ಳೋವಂಥ ಶಕ್ತಿ ನಮಗೆ ಬರ್ತಾ ಇದೆ. ಅದರಿಂದ ನಾವು ಹೇಳ್ತಾ ಇದ್ವಿ, ಇವಾಗ ಹಿಂದೆ ಇದ್ದಿದ್ದು KGF ಇನ್ನು ಮುಂದೆ ಇರಲ್ಲ. ಬರೋವಂಥ ದಿನಗಳಲ್ಲಿ KGFಗೆ ಬೇರೆ ಥರ ಹೊಸ ರೂಪ ಬರುತ್ತೆ. KGF ನಾಳೆ ತುಂಬ ಇಡೀ ಬ್ಯಾಂಗ್ಳೂರು ಆದಮೇಲೆ
ಮುಂದೆ ಎಲ್ಲ ವಿಚಾರದಲ್ಲೂ KGF ಕೂಡ ಒಂದು ಸ್ಮಾರ್ಟ್ ಸಿಟಿ ಆಗಿ ಡೆವಲಪ್ ಆಗುತ್ತೆ. ಅಷ್ಟು ಮಾತ್ರ ನಾನು ಹೇಳ್ತೀನಿ. ವಾರ್ಡ್ಸ್ ಕೂಡ ಇನ್ಮೇಲೆ ನಾವು ಪ್ರತಿ 10 ದಿನಕ್ಕೆ ಒಂದ್ಸತಿ ವಿಸಿಟ್ ಮಾಡ್ತೀವಿ. ವಾರ್ಡಲ್ಲೇ ಗ್ರೀವಿಯನ್ಸಸ್ ಮೀಟಿಂಗ್ ಮಾಡ್ಕೊಂಡ್ಬರ್ತೀವಿ. 2 ಅವರ್ಸ್ ಸ್ಪೆಂಡ್ ಮಾಡ್ತೀವಿ. ಪ್ರತಿ ವಾರ್ಡಲ್ಲೂ 2 ಅವರ್ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಇನ್ನೂ ಮಿಕ್ಕಿದ ಏನಾದರೂ ಸಮಸ್ಯೆಗಳಿದೆ ಅಂತ ಅಂದ್ಬಿಟ್ಟು ನೀವು ಕೂಡ ಮಾಧ್ಯಮ ಪತ್ರಿಕೆ ಸೋದರರು ಕೂಡ ನಮ್ಮ ಗಮನಕ್ಕೆ ತಂದರೆ ಕೌನ್ಸಿಲರ್ಸು ಪಬ್ಲಿಕ್ಕು, ಕೌನ್ಸಿಲರ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಪಬ್ಲಿಕ್ಕು ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀವಿ. ಆ ವಾರ್ಡ್ನ ಸಮಸ್ಯೆ ಅಂತ ಬಂದಾಗ, ಗ್ರೀವಿಯನ್ಸಸ್ ಅಂತ ಬಂದಾಗ, ಅದಾದಮೇಲೆ ಮಾನವೀಯತೆ ದೃಷ್ಟಿಯಿಂದ ನಾವೆಲ್ಲನೂ ಪಬ್ಲಿಕ್ ಇಂಟ್ರೆಸ್ಟಿಂದ ಕೆಲಸ ಮಾಡೋದ್ರಿಂದ ಯಾರೇ ಸಮಸ್ಯೆ ಹೇಳಿದ್ರು ವಿ ವಿಲ್ ಟೇಕ್ ದ ಪ್ರಿಯಾರಿಟಿ ಅಥವಾ ಇನಿಷಿಯೇಟಿವ್ಸ್ ತಗೊಂಡು ಕೆಲಸ ಮಾಡೋದು. 2025 ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.